ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನ. ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು. ಆಮೆನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರು ನಮ್ಮನ್ನು ನೋಡಿ ಹೇಳ್ತಿರುವಂತ ವಾಗ್ದಾನ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಆಮೆನ್. ಯಾವುದು ಅಸಾಧ್ಯ? ನೀವು ಅನ್ಕೊಳ್ತಾ ಇದ್ದೀರಾ, ಅಯ್ಯೋ ಇದು ನನ್ನಿಂದ ಅಸಾಧ್ಯ. ಹೌದು, ನಿಮ್ಮಿಂದ ಅಸಾಧ್ಯ, ಆದರೆ ದೇವರಿಂದ ಸಾಧ್ಯ. ನಿಮ್ಮಿಂದ ಯಾವುದೆಲ್ಲ ಅಸಾಧ್ಯವೋ ಅದು ದೇವರಿಂದ ಸಾಧ್ಯ. ಈ ಮನೆ ಕಟ್ಟೋದು ನನ್ನಿಂದ ಅಸಾಧ್ಯ. ಹಲ್ಲೆಲೂಯಾ. ನನ್ನ ಮಗನನ್ನ ಸರಿ ಮಾಡೋದು ನನ್ನಿಂದ ಅಸಾಧ್ಯ. ನನ್ನ ಮಗಳ ಜೀವನ ಸರಿ ಮಾಡೋದು ನನ್ನಿಂದ ಅಸಾಧ್ಯ. ಈ ಕೆಲಸ ನನಗೆ ಸಿಕ್ಕೋದು ಅಸಾಧ್ಯ. ಈ ಕಾರ್ಯ ನಡೆಯೋದು ಅಸಾಧ್ಯ. ಹಲ್ಲೆಲೂಯಾ. ನೀವು ಅನೇಕ ಕಾರ್ಯಗಳನ್ನು ನೋಡಿ ಇದನ್ನ ಹೇಳ್ತಾ ಇದ್ದೀರಲ್ಲ, ಇದು ಇನ್ನ ಅಷ್ಟೇ, ಇದು ಅಸಾಧ್ಯ, ಇದು ಆಗೋದಿಲ್ಲ, ಮುಗ್ದೋಯ್ತು, ಆಗೋಯ್ತು. ಹಲ್ಲೆಲೂಯಾ. ಅನೇಕರು ಬೆಳಗ್ಗೆ ಆದ್ರೆ ಎಲ್ಲ ಈ ರೀತಿ ನೆಗೆಟಿವ್ ಆಗೇ ಮಾತಾಡ್ತೀರ. ಇದು ಆಗಲ್ಲ, ಇದು ನಡೆಯಲ್ಲ, ಇದು ಬರಲ್ಲ, ಇದು ಅಷ್ಟೇ, ಇದು ಹಾಗೆ, ಇದು ಹೀಗೆ. ಹಲ್ಲೆಲೂಯಾ. ಆದ್ರೆ ಪ್ರಿಯ ದೇವರ ಮಕ್ಕಳೇ, ನೀವು ಯಾವುದೆಲ್ಲ ಅಸಾಧ್ಯ 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 ಅಂತ ಹೇಳ್ತಾ ಇದ್ದೀರೋ, ಈ ದಿನ ಆ ಎಲ್ಲ ವಿಷಯಗಳು ದೇವರಿಗೆ ಸಾಧ್ಯ. ಆಮೇಲೆ ಈ ದಿನ ಅದಕ್ಕೆ ನೀವು ಈ ರೀತಿಯಾಗಿ ಹೇಳ್ರಿ, ಪರಿಸ್ಥಿತಿಗಳನ್ನ ಯಾವಾಗ್ಲೂ ಯೇಸು ಸ್ವಾಮಿಗೆ ಹೇಳ್ಬೇಡ್ರಿ, ಪರಿಸ್ಥಿತಿಗೆ ಹೇಳ್ರಿ, ಪರಿಸ್ಥಿತಿಯೇ ನನ್ನ ಯೇಸು ದೊಡ್ಡವರು, ನಿನಗಿಂತ ನನ್ನ ಯೇಸು ದೊಡ್ಡವರು ಎಂಬುದಾಗಿ ಪ್ರತಿ ಬಾರಿ ಪರಿಸ್ಥಿತಿ ಹತ್ರ ಯೇಸುವನ್ನ ಹೆಚ್ಚಿಸಿ ನೀವು ಮಾತನಾಡ್ರಿ. ಹಾಲೆಲೂಯ. ಯೇಸು ಸ್ವಾಮಿಗೆ ಏನು ನಿಮ್ಮ ಪರಿಸ್ಥಿತಿಗಳು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಹಾಲೆಲೂಯ. ನಾವು ಬೇಡಿಕೊಳ್ಳೋ ಮೊದಲೇ ನಮ್ಗೆ ಏನ್ ಬೇಕು ಎಲ್ಲ ಕೂಡ ದೇವರಿಗೆ ಗೊತ್ತು. ಪ್ರತಿ ದಿನ ಹೇಳ್ರಿ, ಆ ಸಮಸ್ಯೆಗೆ ಹೇಳ್ರಿ, ಸಮಸ್ಯೆ ನೀನು ನನ್ನ ಮುಂದೆ ಎಷ್ಟು, ನನ್ನ ಮನೆಯಲ್ಲಿ ನೀನು ಎಷ್ಟು, ನನ್ನ ಜೀವನದಲ್ಲಿ ನೀನು ಎಷ್ಟು, ನನ್ನ ಯೇಸು ಅದೆಲ್ಲದಕ್ಕಿಂತ ದೊಡ್ಡವರು ಎಂಬುದಾಗಿ ಹೇಳ್ರಿ. ಹಾಲೆಲೂಯ. ಪ್ರತಿದಿನ ಹೇಳ್ರಿ, ಇದು ನನ್ನಿಂದ ಅಸಾಧ್ಯ, ಆದ್ರೆ ದೇವರಿಂದ ಸಾಧ್ಯ, ನನ್ನ ಯೇಸುವಿಂದ ಸಾಧ್ಯ. ನೀವು ಯಾವಾಗ ನನ್ನ ಯೇಸುವಿನಿಂದ ಸಾಧ್ಯ, ನನ್ನ ದೇವರಿಂದ ಸಾಧ್ಯ 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 ಅಂತ ಹೇಳ್ತೀರೋ, ಖಂಡಿತ ನೀವು ಆ ಕಾರ್ಯಗಳಲ್ಲಿ ಅದ್ಭುತವನ್ನು ನೋಡೇ ನೋಡ್ತೀರಾ. ಹಲ್ಲೆಲೂಯಾ. ಯಾಕಂದ್ರೆ ಜೀವ ಮರಣಗಳು ನಾಲಿಗೆಯ ವಶ. ನೀವು ಏನನ್ನ ಮಾತಾಡ್ತೀರೋ ಅದು ನಿಮ್ಮ ಜೀವನದಲ್ಲಿ ದೇವರು ಕಳಿಸ್ಕೊಡ್ತಾರೆ. ಹಲ್ಲೆಲೂಯಾ. ಆದ್ರಿಂದ ಈ ದಿನ ಪೂರ್ತಿಯಾಗಿ ಇಂದಿನಿಂದ, ಇವತ್ತು ಮಾತ್ರ ಅಲ್ಲ, ಇಂದಿನಿಂದ ನಿಮ್ಮ ಜೀವನದಲ್ಲಿ ಈ ಕಾರ್ಯವನ್ನ ನೀವು ಅಳವಡಿಸ್ಕೊಳ್ರಿ. ಇದನ್ನ ಒಂದು ಅಭ್ಯಾಸ ಮಾಡಿಕೊಳ್ರಿ. ಇದು ನನ್ನಿಂದ ಆಗ್ತಾ ಇಲ್ಲ, ಆದ್ರೆ ದೇವರಿಂದ ಆಗುತ್ತೆ. ಹಲ್ಲೆಲೂಯಾ. ನೋಡ್ರಿ, ಲಾಜರನು ಸತ್ತು ಹೋಗಿ 4ನೇ ದಿನ ಆಯ್ತು. ಆದ್ರೆ ಎಲ್ಲರೂ ಅನ್ಕೊಂಡಿದ್ರು ಇನ್ನು ಅಷ್ಟೇ, ಇವನು ಉಳಿಯೋದಿಲ್ಲ, ಆಗೋಯ್ತು, ಎಲ್ಲ ಮುಗ್ದೋಯ್ತು, ಇನ್ನು ಮಣ್ಣು ಮಾಡಿದ್ರೆ ಯಾರಿಗೆ ಆಗ್ಲಿ ಅಷ್ಟೇ ಅಲ್ವಾ, ಇನ್ನು ಮುಗ್ದೋಯ್ತು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಅಲ್ಲಿ ದೇವರು ಬಂದ ಕೂಡಲೇ ಒಂದು ಕಾರ್ಯ ನಡೀತು. ಸತ್ತ ಲಾಜರನಿಗೆ ಜೀವ ಬಂತು. ಹಲ್ಲೆಲೂಯಾ. ಅದು ಮನುಷ್ಯರಿಗೆ ಅಸಾಧ್ಯ. ಯಾವ ಮನುಷ್ಯರು ಸತ್ತ ವ್ಯಕ್ತಿನ ಎಬ್ಬಿಸೋಕೆ ಸಾಧ್ಯನೇ ಇಲ್ಲ. ಆದ್ರೆ ಆ ಕಾರ್ಯ ನನ್ನ ಯೇಸುವಿಗೆ ಮಾತ್ರವೇ ಸಾಧ್ಯ. ಹಲ್ಲೆಲೂಯಾ. ಸತ್ತ ಲಾಜರನನ್ನ ಎಬ್ಬಿಸಿದಂತ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನನ್ನ ದೇವರು ಸತ್ತು ಹೋಗಿರೋದನ್ನು ಕೂಡ ಬದುಕಿಸುವಂತ ಶಕ್ತಿಯುಳ್ಳ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅಂತ ದೇವರಿಗೆ ಅಸಾಧ್ಯ ಏನಾದ್ರೂ ಇದೆಯಾ? ನಮ್ಮ ಜೀವನದ ಎಲ್ಲ ಕಾರ್ಯಗಳಲ್ಲಿ ಕೊನೆ ಏನು ಅನ್ನೋದಾದ್ರೆ ಮರಣ. ಆ ಮರಣವನ್ನೇ ನನ್ನ ಯೇಸು ಸ್ವಾಮಿಯ ಸಾಧ್ಯವಾಗಿ ಮಾಡೋದಾದ್ರೆ ಇನ್ನು ಏನಾದ್ರೂ ಆತನಿಗೆ ಅಸಾಧ್ಯ ಅನ್ನೋದು ಇದೆಯಾ? ಯಾವತ್ತಾದ್ರೂ ಆತನ ನೀವು ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡೋದಿಲ್ಲ. ಹಲ್ಲೆಲೂಯಾ. ಅಷ್ಟೇ ಆಗೋದಿಲ್ಲ ಅಂತ ನಿಮ್ಮ ಶಕ್ತಿನ ನೋಡಿ ನೀವು ಹೇಳ್ಕೊಂಡ್ಬಿಡ್ತೀರಾ, ನಿಮ್ಮ ಹಣ ನೋಡಿ ನೀವು ಹೇಳ್ಬಿಡ್ತೀರಾ, ನಿಮ್ ಕೆಪಾಸಿಟಿ ನೋಡಿ ನೀವು ಹೇಳ್ಬಿಡ್ತೀರಿ, ಇನ್ನು ಅಷ್ಟೇ, ಈ ಬಿಸ್ನೆಸ್ ಇನ್ನು ಮಾಡಕ್ಕಾಗೋದಿಲ್ಲ, ಎಲ್ಲ ಕೈ ಮೀರಿ ಹೋಗ್ಬಿಡ್ತು. ಹಲ್ಲೆಲೂಯಾ. ಇನ್ನು ಬದುಕೋದಿಲ್ಲ, ಯಾಕಂದ್ರೆ ಇವ್ರ ಶರೀರದ ಎಲ್ಲ ಭಾಗಗಳು ಹೊಟ್ಟೋಗ್ಬಿಟ್ಟಿದೆ, ಇವರ ಯಾವ ಅಂಗಗಳು ಕೆಲಸ ಮಾಡ್ತಾ ಇಲ್ಲ, ಡಾಕ್ಟರ್ ಹೇಳ್ಬಿಟ್ರು ಆಗೋದಿಲ್ಲ. ಹಲ್ಲೆಲೂಯಾ. ಡಾಕ್ಟ್ರೇ ಅಲ್ವಾ ಹೇಳಿದ್ದು, ನನ್ನ ಯೇಸು ಹೇಳಿಲ್ಲ ಅಲ್ವಾ? ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನನ್ನ ಯೇಸು ಎಲ್ಲವನ್ನು ಮಾಡಿದ ಶಕ್ತಿ. ಯಾವಾಗ ನೀನು ಅದನ್ನ ನಂಬ್ತೀಯೋ ಅವತ್ತು ಮಾತ್ರನೇ ನಿನ್ನ ಕಣ್ಣು ಅದನ್ನು ನೋಡೋದಕ್ಕೂ, ನಿನ್ನ ಕಿವಿ ಅದನ್ನ ಕೇಳೋದಕ್ಕೂ, ನಿನ್ನ ಜೀವನದಲ್ಲಿ ನೀನು ಅದ್ಭುತನ ಅನುಭವಿಸೋದಕ್ಕೂ ಸಾಧ್ಯ. ಹಲ್ಲೆಲೂಯಾ. ನನ್ನ ಯೇಸುವಿಗೆ ಅದು ಸಾಧ್ಯ ಅಂತ ನೀನು ನಂಬದೇ ಇರೋವರೆಗೂ ನಿನಗೆ ಆಗೋದಿಲ್ಲ. ನೀನು ನಂಬಿದಾಗ ಮಾತ್ರವೇ ಆತನ ಮಹಿಮೆಯನ್ನು ನೋಡೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಕ್ರೈಸ್ತ ಜೀವನದಲ್ಲಿ ಬಹಳ 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 ಪ್ರಾಮುಖ್ಯವಾದ ಒಂದು ವಿಷಯ ಅಂದ್ರೆ ನಂಬಿಕೆ. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಆ ನಂಬಿಕೆ ಇದ್ರೆ ಮಾತ್ರನೇ ದೇವರು ಏನಾದ್ರೂ ಒಂದು ಕಾರ್ಯ ಮಾಡೋದಕ್ಕೆ.
ಅಲ್ಲೆಲ್ಲೂಯ್ಯ. ಈಗ ತಂದೆ ತಾಯಿನ ಪ್ರತಿ ಮಕ್ಕಳು ನಂಬ್ತಾರೆ. ನಮ್ಮಪ್ಪ ನನಗೆ ಇಸ್ಕೊಡ್ತಾರೆ, ನಮ್ಮಪ್ಪ ನನ್ನ ಬರ್ತಡೇ ಮಾಡ್ತಾರೆ, ನಮ್ಮಪ್ಪ ನನಗೆ ಸ್ಲೇಟ್ ಇಸ್ಕೊಡ್ತಾರೆ, ನಮ್ಮಪ್ಪ ನನಗೆ ಬ್ಯಾಗ್ ತಕ್ಕೊಡ್ತಾರೆ, ನಮ್ಮಪ್ಪ ನನಗೆ ಶೂ ತಕ್ಕೊಡ್ತಾರೆ. ಯಾವ ಮಕ್ಕಳಾದ್ರೂ ಅಪ್ಪ ಅಮ್ಮ ನಮ್ದೇ ಇರ್ತಾರ? ಖಂಡಿತ ಇಲ್ಲ. ಪ್ರತಿ ವರ್ಷ ಬರ್ಬೇಕಾದ್ರೆ ಮಕ್ಕಳಿಗೆ ಗೊತ್ತು, ಈ ದಿನ ನಮ್ಮಪ್ಪ ನನಗೆ ಏನ್ ಬೇಕೋ ಎಲ್ಲ ತಕ್ಕೊಡ್ತಾರೆ, ಈ ವರ್ಷಕ್ಕೆ ಏನ್ ಬೇಕೋ ಎಲ್ಲ ನಮ್ಮಪ್ಪ ತೆಗೆದುಕೊಡ್ತಾರೆ, ನನಗೆ ಈ ದಿನ ಬೇಕಾದ ಆಹಾರ ನಮ್ಮಮ್ಮ ಮಾಡಿ ಕೊಡ್ತಾರೆ. ಅಲ್ಲೆಲ್ಲೂಯ್ಯ. ಪ್ರತಿ ಮಗುಗೂ ನಂಬಿಕೆ ಇದೆ ರೀ, ನಮ್ಮ ಅಪ್ಪ ಅಮ್ಮ ಮಾಡ್ತಾರೆ ಎಂಬುದಾಗಿ. ಆದರೆ ನಿಮಗೂ ನನಗೂ ಅನೇಕ ಬಾರಿ ಆ ನಂಬಿಕೆ ಬರೋದೇ ಇಲ್ಲ, ಹೌದಲ್ವಾ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು, ಮಾತಿನಿಂದ ಸಕಲವನ್ನು ಸೃಷ್ಟಿಸಿದಂಥ ದೇವರು, ಸತ್ತವರನ್ನೇ ಬದುಕಿಸಿದಂಥ ದೇವರು, ಕುಷ್ಠ ರೋಗಿಗಳನ್ನ ಸ್ವಸ್ಥ ಮಾಡಿದಂಥ ದೇವರು, ಕುರುಡರಿಗೆ ಕಣ್ಣು ಕೊಟ್ಟ ದೇವರು, ಕಿವುಡರಿಗೆ ಕೇಳುವಂತೆ ಮಾಡಿದ ದೇವರು, ಅಲ್ಲೆಲ್ಲೋ ಎಷ್ಟೋ ಅದ್ಭುತ ಅತಿಶಯ ಮಾಡಿದಂಥ ದೇವರು, ಹುಟ್ಟು ಕುರುಡನನ್ನು ಸ್ವಸ್ಥ ಮಾಡಿದಂಥ ದೇವರು ರೀ. ಅಲ್ಲೆಲ್ಲೂಯ್ಯ. ಅಂತ ದೇವರು ಈ ನಿನ್ನ ಚಿಕ್ಕ ಪರಿಸ್ಥಿತಿನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ವಾ? ಅಲ್ಲೆಲ್ಲೂಯ್ಯ. ಖಂಡಿತ ಸಾಧ್ಯ. ಆ ಸಾಧ್ಯವನ್ನ ನೀನು ನೋಡ್ಬೇಕು ಅಂದ್ರೆ ನಿನ್ನಲ್ಲಿ ಆ ನಂಬಿಕೆ ಬೇಕೇ ಬೇಕು. ಆ ನಂಬಿಕೆ ಇಲ್ಲದೆ ನೀನು ಏನನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಲೆಲ್ಲೂಯ್ಯ. ನೋಡ್ರಿ, ನೀವು ಒಂದು ಅದ್ಭುತವನ್ನ, ಒಂದು ಆಶೀರ್ವಾದವನ್ನ, ಒಂದು ಸಮಾಧಾನವನ್ನ, ಸಂತೋಷವನ್ನ ನಿನ್ನ ಜೀವನ, ನಿನ್ನ ಕುಟುಂಬದಲ್ಲಿ ಅನ್ವಯಿಸ್ಬೇಕಾದ್ರೆ ಅದಕ್ಕಾಗಿ ನೀನು ಏನು ಖರ್ಚು ಮಾಡಬೇಕಾಗಿಲ್ಲ. ಅಲ್ಲೆಲ್ಲೂಯ್ಯ. ನೀನೇನು ಅದಕ್ಕಾಗಿ ಮುಂಜಾನೆನೆ ಎದ್ದು ತಣ್ಣೀರ್ ಸ್ನಾನ ಮಾಡಬೇಕಾಗಿಲ್ಲ, ಬರಿಗಾಲಲ್ಲಿ ನಡ್ಕೊಂಡು ಹೋಗ್ಬೇಕಾಗಿಲ್ಲ, ನೀನು ತುಪ್ಪ ಕೊಡ್ಬೇಕಾಗಿಲ್ಲ, ಹಾಲು ಕೊಡ್ಬೇಕಾಗಿಲ್ಲ. ಯೇಸು ಸ್ವಾಮಿಗೆ ನೀನು ಕೊಡ್ಬೇಕಾಗದ್ದು ಒಂದೇ ಒಂದು ನಿನ್ನ ನಂಬಿಕೆ. ಅಲ್ಲೆಲ್ಲೂಯ್ಯ. ನಿನ್ನ ಹೃದಯದಲ್ಲಿ ಒಂದೇ ಒಂದು ಕ್ಷಣ ಅವರನ್ನು ನಂಬಿದರೆ ಸಾಕು, ದೇವರ ಮಹಿಮೆಯನ್ನು ಕಾಣ್ತೀವಿ. ಆತ ನಮ್ಮಿಂದ ಏನು ಎದುರು ನೋಡದೆ ಇರೋ ದೇವರು. ಆತನೇ ನಮಗಾಗಿ ಪ್ರಾಣವನ್ನೇ ಕೊಟ್ಟು ಬಿಟ್ಟಿದ್ದಾರೆ ರೀ. ಅಲ್ಲೆಲ್ಲೂಯ್ಯ. ಆತ ನಮಗಾಗಿ ಪ್ರಾಣವನ್ನೇ ಕೊಟ್ಟಾಯ್ತು. ಇನ್ನೇನಿದೆ ಆತ ನಮಗೆ ಕೊಡೋದಕ್ಕೆ? ಕೊನೆಯ ಎಲ್ಲ ಪ್ರಯತ್ನಗಳಲ್ಲಿ ಕೊನೆಯದು ಪ್ರಾಣ ಒಂದೇ. ಆ ಪ್ರಾಣವನ್ನು ಕೂಡ ಕರ್ತ ನಮಗಾಗಿ ಕೊಟ್ಟು ಮರಣವನ್ನ ಗೆದ್ದು ಇಂದಿಗೂ ಸಜೀವವಾದ ದೇವರಾಗಿ ನಮ್ಮ ಮಧ್ಯದಲ್ಲಿದ್ದಾರೆ. ಆತನ ಜೀವವುಳ್ಳ ದೇವರು, ಹೋಗುವ ಪ್ರತಿಯೊಬ್ಬರಿಗೂ ಹತ್ತಿರದಲ್ಲಿರುವ ದೇವರು. ಅಲ್ಲೆಲ್ಲೂಯ್ಯ. ನಾವು ಯಥಾರ್ಥವಾಗಿ ಮೊರೆ ಇರೋದಾಗಿ ಆತ ನಮ್ಮ ಸಮೀಪದಲ್ಲೇ ಇದ್ದಾರೆ. ಅಲ್ಲೆಲ್ಲೂಯ್ಯ. ಅದೇ ದೇವರ ವಾಕ್ಯ ಮತ್ತಾಯ 7:7 ಹೇಳಿದ್ರು, ಕೇಳ್ರಿ ಕೊಡ್ತೀನಿ, ನಾನು ರೆಡಿ ಆಗಿದ್ದೀನಿ. ಅಲ್ಲೆಲ್ಲೂಯ್ಯ. ನೋಡ್ರಿ, ಈಗ ಒಂದು ರೇಷನ್ ಅಂಗಡಿ ಇದೆ, ಇಲ್ಲ ಯಾವ್ದೊಂದು ಸ್ವೀಟ್ ಅಂಗಡಿ ಇದೆ, ಅಲ್ಲಿ ಕೊಡೋದಕ್ಕೆ ಜನರು ಸಿದ್ಧರಾಗಿ ಕುಳಿತುಕೊಂಡಿದ್ದಾರೆ. ಜಸ್ಟ್ ನೀವು ಅಲ್ಲಿ ಹೋಗಿ ಮಾಡಬೇಕಾದ ಒಂದೇ ಒಂದು ವಿಷಯ, ಕೇಳಬೇಕು. ಅಲ್ಲಿ ಅಂಗಡಿ ಒಳಗಡೆ ಹೋಗ್ಬಿಟ್ಟು ನಾನು ಸುಮ್ಮನೆ ನಿಂತ್ಕೊಳ್ತೀನಿ, ಸುಮ್ಮನೆ ಕೂತ್ಕೊಳ್ತೀನಿ, ಏನು ಕೊಡ್ತಾರೆ? ಅಲ್ಲೆಲ್ಲೂಯ್ಯ. ಏನು ಕೊಡೋಕ್ಕೆ ಸಾಧ್ಯ ಇಲ್ಲ. ನೀನು ಬಾಯಿ ತೆಗಿಬೇಕು, ನೀನು ಕೇಳಬೇಕು, ದೇವರೇ ನನಗಿದು ಬೇಕಪ್ಪ. ಅಲ್ಲೆಲ್ಲೂಯ್ಯ. ನೀನು ಕೇಳಬೇಕು. ಪ್ರಿಯ ದೇವರ ಮಗುವೆ, ಈ ದಿನ ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ನನ್ನಿಂದ ಅಸಾಧ್ಯ ಯಾವುದೂ ಇಲ್ಲ, ನನ್ನಿಂದ ಎಲ್ಲ ಸಾಧ್ಯ ಎಂಬುದಾಗಿ. ಅಲ್ಲೆಲ್ಲೂಯ್ಯ. ನೀನು ನಂಬಿ ಈ ವಿಷಯವನ್ನ. ನಿನ್ನ ಕೆಲಸದ ವಿಷಯದಲ್ಲಿ ಇದು ಅಷ್ಟೇ, ಈ ವ್ಯಕ್ತಿನ ಬದಲಾಗೋದೇ ಇಲ್ಲ, ಇನ್ನು ಇವ್ರು ಯಾರು ಕೂಡ ಈ ಕಾರ್ಯವನ್ನು ನನಗಾಗಿ ಮಾಡೋದಿಲ್ಲ, ನಾನು ಕೆಲಸ ಬಿಟ್ಬಿಡೋದೇ ಒಳ್ಳೇದು ಎಂಬುದಾಗಿ ನೀವು ನೋಡ್ತಾ ಇದ್ದೀರಾ. ಖಂಡಿತ ಬದಲಾಗುತ್ತೆ. ಯಾವ ಮನುಷ್ಯನಿಂದ ಇದಾಗೋದಿಲ್ಲ, ಆದರೆ ನೀವು ಆರಾಧಿಸುವ, ನೀವು ನಂಬುವ ಯೇಸುವಿನಿಂದ ಸಾಧ್ಯ. ಅಲ್ಲೆಲ್ಲೂಯ್ಯ. ನಿಮ್ಮ ಪರಿಸ್ಥಿತಿಗೆ ಹೇಳ್ರಿ, ಪರಿಸ್ಥಿತಿಯೇ ನನ್ನ ಯೇಸುವಿನಿಂದ ಈ ಕಾರ್ಯ ಬದಲಾಯಿಸೋಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ರಿ. ಅನೇಕ ದಿನಗಳಿಂದ ನಿಮ್ಮ ಮನೆ ಕಟ್ಟಲ್ಪಡದೆ ಹಾಗೆ ಬಿದ್ದಿದ್ಯಾ, ಅದಕ್ಕೆ ಹಣಗಳು ಸಂಗ್ರಹ ಆಗ್ತಾ ಇಲ್ವಾ, ಅದಕ್ಕೆ ಬೇಕಾದ ಕಾರ್ಯಗಳು ನಡೀತಾ ಇಲ್ವಾ? ಈ ದಿನ ಆ ಪರಿಸ್ಥಿತಿಗೆ ನೀವು ಚಾಲೆಂಜ್ ಮಾಡಿ ಹೇಳ್ರಿ, ಈ ಮನೆ ನಾನು ಯೇಸು ನಾಮದಲ್ಲಿ ಕಟ್ತೇನೆ, ನನ್ನ ಯೇಸುವಿಗೆ ಸಾಧ್ಯ ಎಂಬುದಾಗಿ ಹೇಳ್ರಿ. ಅಲ್ಲೆಲ್ಲೂಯ್ಯ. ಅನೇಕರು ಇನ್ನು ಹಾಸಿಗೆ ಮೇಲೆ ಅನೇಕ ದಿನಗಳಿಂದ ಮಲಗಿಕೊಂಡಿದ್ದೀರಾ, ಅನೇಕ ವರ್ಷಗಳಿಂದ ಮಲಗಿದ್ದೀರಾ. ನೀವು ನಿಮ್ಮ ಶರೀರವನ್ನು ನೋಡಿ ಹೇಳ್ರಿ, ಯೇಸು ನಾಮದಲ್ಲಿ ಶರೀರವೇ ನೀನು ಬಲಗೊಳ್ಳು, ನನ್ನ ದೇವರಿಗೆ ಎಲ್ಲ ಸಾಧ್ಯ ಎಂಬುದಾಗಿ ಶರೀರಕ್ಕೆ ಹೇಳ್ರಿ. ಅಲ್ಲೆಲ್ಲೂಯ್ಯ. ಅದು ಯಾವ ವಿಷಯವಾಗಿರಲಿ, ಆ ಪರಿಸ್ಥಿತಿಗೆ ಈ ದಿನ ಹೇಳ್ರಿ, ನನ್ನ ದೇವರಿಗೆ ಎಲ್ಲ ಸಾಧ್ಯ, ನನ್ನ ದೇವರಿಗೆ ಎಲ್ಲ ಸಾಧ್ಯ ಎಂಬುದಾಗಿ. ಮನುಷ್ಯರ ಬಳಿ ಮಾತಾಡುವಾಗ್ಲೂ ಅಷ್ಟೇ, ಅಯ್ಯೋ ಅಕ್ಕ ಇದಕ್ಕೆ ಏನ್ ಮಾಡೋದೋ ಗೊತ್ತಿಲ್ಲ, ಅಣ್ಣ ಇದಕ್ಕೆ ಏನ್ ಮಾಡೋದೋ ಗೊತ್ತಿಲ್ಲ, ಯಜಮಾನರು ನೋಡಿ ಹೇಳಿದ್ರು ಇದಕ್ಕೆ ಏನ್ ಮಾಡೋದೋ ಗೊತ್ತಿಲ್ಲ, ಹಾಗೆ ಹೀಗೆ ಮಾತಾಡ್ಲೇಬೇಡ್ರಿ. ಜೀವಿಸುವ ದೇವರನ್ನ ಆರಾಧಿಸುವವರಾಗಿದ್ದೇವೆ. ನಂಬಿಕೆ ಜೀವನವನ್ನ ಮಾಡಿ ನೋಡ್ರಿ, ಖಂಡಿತ ದೇವರ ಅದ್ಭುತ ಮಾಡ್ತಾರೆ. ಅಲ್ಲೆಲ್ಲೂಯ್ಯ. ಕಳೆದ ಹೋದ ದಿನಗಳಿಂದ ಒಂದು 3-4 ದಿನಗಳು ನನಗೆ ಸರಿಯಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಭಯಂಕರವಾದ ಒಂದು ಜ್ವರ, ಭಯಂಕರವಾದ ಒಂದು ಆಯಾಸ, ಎದ್ದು ಮಾತಾಡೋಕ್ಕೂ ಕೂಡ ಆಗ್ತಿಲ್ಲ, ಭಯಂಕರವಾದ ಗಂಟಲು ನೋವು. ಅದು ಹೇಳೋದಕ್ಕೆ ಸಾಮಾನ್ಯವಾದದ್ದಲ್ಲ, ಅಷ್ಟು ವೇದನೆ ನಾನು ಅನುಭವಿಸಿದೆ. ಆದರೆ ನಾನು ಮಲಗಿರುವಾಗ ಹೇಳ್ತಾ ಇದ್ದೆ, ಗಂಟಲು ನೋವೇ ನೀನು ಎಷ್ಟು ಮಾತ್ರ ನಾನು ಯೇಸುವಿನ ಮುಂದೆ. ಅಲ್ಲೆಲ್ಲೂಯ್ಯ. ಜ್ವರವೇ ನೀನು
ಅಷ್ಟು ಮಾತ್ರ ನನ್ನ ಯೇಸುವಿನ ಮುಂದೆ ನಾನು ಹಾಗೆ ಮಾತಾಡ್ತಾ ಇರ್ತೀನಿ. ನನ್ನ ಯೇಸುನೇ ನನ್ನ ಜೀವನದಲ್ಲಿ ದೊಡ್ಡವರು. ನನ್ನ ಎಲ್ಲ ಕಾರ್ಯದಲ್ಲಿ ನನಗಿರುವ ಎಲ್ಲರಿಗಿಂತ ದೊಡ್ಡವರು ನನ್ನ ಯೇಸು ಮಾತ್ರ. ನನ್ನ ಯೇಸು ನಾನು ಆ ರೀತಿಯಾಗಿ ನಂಬ್ತೇನೆ. ಹೇಳಿದ ಮಾತ್ರವೇ ಒಂದು ಸಭೆಯಲ್ಲಿ ಸಂದೇಶ ಕೊಡೋದಕ್ಕೆ ಹೋಗಬೇಕಾಗಿತ್ತು. ಆ ಸಭೆಯಲ್ಲಿ ಹೋಗಿ ಕುಳಿತುಕೊಂಡಾಗಲೂ ನನ್ನಲ್ಲಿ ಬಲ ಇಲ್ಲ, ನನಗಲ್ಲಿ ಕುಳಿತುಕೊಳ್ಳೋಕ್ಕೆ ಆಗ್ತಲ್ಲ, ಭಯಂಕರವಾದ ಆಯಾಸ, ಏನು ಮಾಡೋದು ಗೊತ್ತಿಲ್ಲ. ಆದರೆ ನಾನು ಒಂದು ತೀರ್ಮಾನ ಮಾಡಿ, ಇಲ್ಲಿ ನಮ್ಮ ಮನೆಯಿಂದ ಬಹಳ ದೂರ ಆಯಿತು ಆ ಸಭೆ, ನಾವು ಅಲ್ಲಿಗೆ ಹೋಗಿ ಸೇರಿದ್ವಿ. ಅಲ್ಲಿ ಹೋಗಿ ಕುಳಿತುಕೊಂಡ್ಮೇಲೆ ನಾನು ಈ ಮನೆ ಬಿಡುವಾಗಲೇ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರೇ ಅಲ್ಲಿ ಬಿದ್ದು ಹೋಗ್ಬಿಟ್ರು ಪರವಾಗಿಲ್ಲ, ಡೇಟ್ ಕೊಟ್ಟಾಗಿದೆ, ಅಲ್ಲಿ ವಾಕ್ಯ ಹೇಳಲೇಬೇಕಾಗಿದೆ, ನೀನು ನನ್ನ ಜೊತೆ ಇದೆಯಪ್ಪ. ಹಾಲೆಲ್ಲೂಯ್ಯ. ಈ ಬಲಹೀನತೆ ಎಷ್ಟು ಮಾತ್ರ ಕರ್ತನೆ ನೀನೇ ನನ್ನ ಜೀವನದಲ್ಲಿ ದೊಡ್ಡವನು ಅಂತ ಹೇಳಿದೆ. ಅದೇ ರೀತಿಯಾಗಿ ಹೇಳಿದೆ, ನನ್ನ ದೇವರು ದೊಡ್ಡವರು, ನನ್ನ ದೇವರು ದೊಡ್ಡವರು, ನನ್ನ ದೇವರು ಉನ್ನತ, ನನ್ನ ದೇವರಿಂದ ಸಾಧ್ಯ, ನನ್ನ ದೇವರಿಂದ ಸಾಧ್ಯ. ಆ ರೀತಿಯಾಗಿ ಮಾತಾಡ್ಕೊಂಡೆ ನಾನು ಹೋಗ್ತಾ ಇದ್ದೇನೆ. ಆ ಸಭೆಯಲ್ಲಿ ಹೋಗಿ ಸೇರಿದ್ದೇನೆ. ಸಮಯ ಬಂತು, ವಾಕ್ಯದ ಸಮಯ ಬಂತು. ಹೋಗಿ ಅಲ್ಲಿ ನಿಂತು ಯೇಸುವಿನ ನಾಮದಲ್ಲಿ ಮೈಕ್ ಹಿಡಿದು ಪ್ರಾರ್ಥನೆ ವಾಕ್ಯ ಪ್ರಾರಂಭ ಮಾಡಿದ್ದಷ್ಟೆ. ಅಲ್ಲೆಲ್ಲೂಯ್ಯ. ಸೇವಕರು ನನಗೆ ಸಮಯ ಕೊಟ್ಟಿದ್ದು 1 ಗಂಟೆ ಸಮಯ. ನಾನು ಅಂದ್ಕೊಂಡೆ, ನನ್ನ ಬಲದಲ್ಲಿ ಯೋಚನೆ ಮಾಡಿದೆ, 1 ಗಂಟೆ ಸಮಯ ಎಲ್ಲಪ್ಪ ಮಾತಾಡೋಕ್ಕಾಗುತ್ತೆ ಎಂಬುದಾಗಿ. ಅಲ್ಲೆಲ್ಲೂಯ್ಯ. ಆದರೆ ನಡೆದಿದ್ದ ಅದ್ಭುತ ಏನು ಗೊತ್ತಾ? 1.5 ಗಂಟೆ ಸಮಯ ಅದ್ಭುತವಾಗಿ ದೇವರ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ಕರ್ತನ ಕೃಪೆ ಮಾಡಿದ್ರು. ಅಲ್ಲೆಲ್ಲೂಯ್ಯ. ಯಾಕೆಂದರೆ ನಾನು ಆಲ್ರೆಡಿ ಆ ಸಮಸ್ಯೆಗೆ ಹೇಳಿದ್ದೆ, ನೀನು ದೊಡ್ಡದಲ್ಲ, ನನ್ನ ಯೇಸು ದೊಡ್ಡವರು ಎಂಬುದಾಗಿ. ಆವತ್ತು ಬಲಗೊಂಡಿದ್ದು. ಇದುವರೆಗೂ ಯೇಸುವಿನ ನಾಮದಲ್ಲಿ ನನಗೆ ಯಾವ ಬಲಹೀನತೆ ಇಲ್ಲ. ದೇವರು ನನ್ನ ಆರೋಗ್ಯವಾಗಿ ಆಶೀರ್ವಾದವಾಗಿ ಬಲದಲ್ಲಿ ನಿಲ್ಲಿಸಿದ್ದಾರೆ. ನನಗೆ ಇದು ಮಾತ್ರ ಅಲ್ಲ, ಪ್ರತಿ ವಿಷಯದಲ್ಲಿ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಾಗಲೂ ಸಹ, ಒಂದು ಅವಶ್ಯಕತೆ ಬಂದಾಗಲೂ ಕೂಡ, ಎಂಥ ಸಮಸ್ಯೆ ಬಂದರೂ ಕೂಡ, ಎಂಥ ಗೊಂದಲ ಗಲಿಬಿಲಿ ಬಂದರೂ ಕೂಡ, ನನ್ನ ಜೀವನದಲ್ಲಿ ನಾನು ಪ್ರತಿ ಬಾರಿ ಆ ಸಮಸ್ಯೆಗೆ ಹೇಳ್ತೀನಿ, ನನ್ನ ದೇವರಿಗೆ ಇದು ಸಾಧ್ಯ. ಹಾಲೆಲ್ಲೂಯ್ಯ. ನನ್ನ ದೇವರು ದೊಡ್ಡವರು, ನನ್ನ ದೇವರು ದೊಡ್ಡವರು, ನನ್ನ ದೇವರಿಗೆ ಇದು ಸಾಧ್ಯ. ನಾನು ಯಾವಾಗಲೂ ಮನಸಾರಿ ಹೇಳ್ತೀನಿ, ನನ್ನ ದೇವರಿಗೆ ಸಾಧ್ಯ ಎಂಬುದಾಗಿ. ಪ್ರಿಯರೇ, ಒಂದು ಸಾಕ್ಷಿಯನ್ನು ನಿಮಗೆ ಹೇಳ್ತೀನಿ ನೋಡ್ರಿ. ಒಂದು ಬಡ ತಾಯಿ ಕೊರೋನಾ ಸಮಯದಲ್ಲಿ ಮನೆ ಕೆಲಸಕ್ಕೆ ಹೋಗ್ತಾ ಇದ್ರು. ಆಗ ಕೊರೋನಾ ಬಂದದ ನಿಮಿತ್ತವಾಗಿ ಆಕೆ ಕೆಲಸಗಳೆಲ್ಲ ನಿಂತು ಹೋಯಿತು. ಯಾರು ಕೂಡ ಆಕೆನ ಕೆಲಸಕ್ಕೆ ಬರೋದು ಬೇಡ ಎಂಬುದಾಗಿ ನಿಲ್ಲಿಸ್ಬಿಟ್ರು. ಆಗ ಆ ತಾಯಿಗೆ ಗಂಡ ಇಲ್ಲ, ಆಕೆ ಒಂದು ವಿಧವೆ. ಆಕೆಗೆ ಒಬ್ಬ ಮಗ ಇದ್ದ. ಆ ಮಗನಿಗೂ ಕೂಡ ಶರೀರದಲ್ಲಿ ಬಲಹೀನತೆ ಹೆಚ್ಚಾಗಿ ಆತನ ಆಸ್ಪತ್ರೆಗೆ ಸೇರಿಸಬೇಕಾದ ಒಂದು ಪರಿಸ್ಥಿತಿ. ಆತನಿಗೆ 2 ಕಿಡ್ನಿಗಳೇನಾಗಿತ್ತು, ಫೈಲ್ ಆಗಿತ್ತು. ಅಲ್ಲೆಲ್ಲೂಯ್ಯ. ಸರಿ ಎಂಬುದಾಗಿ ಆ ಬಡ ತಾಯಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತೋರಿಸಿದಾಗ ಅನೇಕ ಆಸ್ಪತ್ರೆಗಳಲ್ಲಿ ಏನು ಹೇಳ್ತಾ ಇದ್ದಾರೆ, ಇವನ್ನ ಸೇರಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಮ್ಮ, ಇಲ್ಲಿ ಬೆಡ್ಗಳಿಲ್ಲ, ವೆಂಟಿಲೇಟರ್ ಇಲ್ಲ, ಹಾಗೆ ಹೀಗೆ ಹೇಳಿ ಒಂದು 3-4 ಹಾಸ್ಪಿಟ್ಲ್ಗಳನ್ನು ಆ ತಾಯಿ ಸುತ್ತಿ ತಿರುಗಾಡಿ ನೋಡಿದ್ರು, ಎಲ್ಲೂ ಸೇರಿಸ್ಕೊಳ್ತಾ ಇಲ್ಲ. ಕೊನೆಯದಾಗಿ ಒಂದೇ ಒಂದು ಆಸ್ಪತ್ರೆ ಇತ್ತು. ಆ ಆಸ್ಪತ್ರೆ ಬಳಿ ಹೋಗುವಾಗ ಅದಕ್ಕೆ ಹೇಳ್ಕೊಂಡು ಹೇಳ್ತಿದ್ದಾರೆ, ದೇವರೇ ನೀನು ನನ್ನ ಜೊತೆ ಇದೆಯಪ್ಪ, ನೀನು ಮಾಡ್ತೀಯಪ್ಪ, ನಿಮಗೆ ಸಾಧ್ಯಪ್ಪ ಎಂಬುದಾಗಿ ಆ ತಾಯಿ ಪ್ರಾರ್ಥನೆಯೊಟ್ಟಿಗೆ ಹೋದರು. ಅಲ್ಲಿ ಹೋದಾಗ ಒಂದು ಕ್ರೈಸ್ತ ಸಹೋದರಿ ಅಲ್ಲಿ ನರ್ಸ್ ಆಗಿದ್ರು. ಆ ಸಹೋದರಿ ಅವರ ಪರಿಸ್ಥಿತಿಯನ್ನು ನೋಡಿ ಮನಮರುಗಿ ಹೋಗಿ ಆ ಆಸ್ಪತ್ರೆ ಮುಖ್ಯ ಸಿಬ್ಬಂದಿಗೆ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು, ಅವರು ತುಂಬ ಬಡ ತಾಯಿಯಾಗಿದ್ದಾರೆ, ಆತನಿಗೆ ತುಂಬ ಹುಷಾರಿಲ್ಲ, ಹೇಗಾದರೂ ನಮ್ಮ ಆಸ್ಪತ್ರೆ ಸೇರಿಸ್ಕೊಳ್ಳೋಣ ಅಂತ ನೋಡುವಾಗ ಬೆಡ್ಡು ಕೂಡ ಇರಲಿಲ್ಲ. ಆಗ ಆ ಮೆಟ್ಟಿಲುಗಳ ಕೆಳಗೆ ಒಂದು ಸ್ವಲ್ಪ ಸ್ಥಳ ಇದ್ದರೆ ಅಲ್ಲೊಂದು ಬೆಡ್ಡನ್ನು ಹಾಕಿ ಆ ಹುಡುಗನನ್ನು ಅಡ್ಮಿಟ್ ಮಾಡಿಕೊಂಡು ಆತನಿಗೆ ಡ್ರಿಪ್ಸ್ ಹಾಕಿ ಎಲ್ಲ ಚಿಕಿತ್ಸೆನ ಪ್ರಾರಂಭಿಸಿದ್ರು. ಪ್ರಾರಂಭ ಮಾಡಿದ ಕೂಡಲೇ ಆ ಹುಡುಗನ ಪರಿಸ್ಥಿತಿ ನೋಡಿ ಆ ವೈದ್ಯರುಗಳು ಹೇಳಿದ್ರು, ಅಮ್ಮ ಇದು ಹೆಚ್ಚು ಕಡಿಮೆ ತುಂಬ ಲಕ್ಷಗಳು ಖರ್ಚಾಗುವಂಥ ಒಂದು ವ್ಯಾಧಿ ಆಗಿದೆ, ಇದನ್ನು ನಿಮ್ಮಿಂದ ಕೊಡೋದಕ್ಕೆ ಸಾಧ್ಯನಾ, ನಾವು ಇಷ್ಟು ಹೊತ್ತಿಗೆ ಅವನಿಗೆ ಟ್ರೀಟ್ಮೆಂಟ್ ಮಾಡಬೇಕು ಎಂಬುದಾಗಿ ಹೇಳಿದರು. ಆಗ ತಾಯಿ ಹೇಳಿದ್ರಂತೆ, ಸರಿ ಅಯ್ಯ ಆಯಿತು, ನೀವು ಪ್ರಾರಂಭ ಮಾಡಿ, ಖಂಡಿತವಾಗಲಿ ಅದನ್ನು ನಾನು ನಿಮಗೆ ಕೊಡ್ತೇನೆ ಎಂಬುದಾಗಿ. ಅಲ್ಲೆಲ್ಲೂಯ್ಯ. ಆಗ ಸರಿ ಆಯಿತು, ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಎಂಬುದಾಗಿ ಹೇಳಿ ಅವರು ಎಲ್ಲವನ್ನ ಕೂಡ ಪ್ರಾರಂಭ ಮಾಡಿದರು. ಆಕೆ ಕರೆದುಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಆ ಮಗನನ್ನು ಮಲಗಿಸಿದಾಗ ಮೊಣಕಾಲೋರಿದ್ದು. ಅಲ್ಲಿ ಮೊದಲೇ ಚಿಕ್ಕ ಸ್ಥಳ, ಅದು ಸ್ಥಳ ಇಲ್ಲದೆ ಒಂದು ಮೆಟ್ಲುಗಳ ಕೆಳಗೆ ಒಂದು ಬೆಡ್ಡನ್ನು ಹಾಕಿ ಹುಡುಗನನ್ನು ಮಲಗಿಸಿದ್ರು. ಅಲ್ಲಿರುವ ಚಿಕ್ಕ ಸ್ಥಳದಲ್ಲಿ ಆಕೆ ಮೊಣಕಾಲೋರಿ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭಿಸಿದ್ಲು. ಟ್ರೀಟ್ಮೆಂಟ್ ಪ್ರಾರಂಭವಾಗಿದೆ. ಇನ್ನು ನಾಳೆ ಅಷ್ಟೊತ್ತಿಗೆ ಆಕೆ ಏನು ಮಾಡಬೇಕು, ಆ ಡಾಕ್ಟರ್ ಫೀಸ್ ಎಲ್ಲ ಕ್ಲಿಯರ್ ಮಾಡಬೇಕು, ಲಕ್ಷಾನುಗಟ್ಟಲೆ ಹಣ ಬೇಕಾಗಿದೆ. ಈಕೆ ಮೊಣಕಾಲು ಹಾಕಿ ಪ್ರಾರ್ಥನೆ ಪ್ರಾರಂಭ ಮಾಡಿದ್ರು. ಗಂಟೆಗಳು ಕಳೀತಾ ಇದೆ. ಆದರೆ ಇವ್ರಿಗೆ ರೆಕಮೆಂಡ್ ಮಾಡಿ ಸೇರಿಸಿ ಅಂತ ನರ್ಸ್ಗೆ ಒಂದೇ ಭಯ, ಅಯ್ಯೋ ಈ ತಾಯಿ ಇಷ್ಟೊಂದು ಬಡವಳಾಗಿದ್ದಾಳಲ್ಲ, ಹೇಗೆ ಹಣ ಕೊಡ್ತಾಳೋ, ನಾನು ಬೇರೆ ಇವ್ರ ಕುರಿತು ನಾನು ಹೇಳ್ಬಿಟ್ಟಿದ್ದೀನಿ, ಇವ್ರು ಕೊಡ್ತಾರೆ ಮಾಡೋಣ, ನಾವು ಸೇರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟಿದ್ದೀನಲ್ಲ, ಹೇಗೆ ಏನು ಅಂತ ಆ ಸಹೋದರಿಗೆ ಒಂದು ಕಡೆ ಟೆನ್ಷನ್. ಆದರೆ ಗಂಟೆಗಳು ಕಳೀತಾ ಇದೆ. 2 ಗಂಟೆ ಆಗ್ತಿದೆ, 3 ಗಂಟೆ ಆಗ್ತಿದೆ, ಮಧ್ಯರಾತ್ರಿ ಆಗ್ತಿದೆ, ಮುಂಜಾನೆ ಆಗ್ತಿದೆ. ಆಕೆ ಹಾಕಿದ ಮೊಣಕಾಳು ಇಳಿಸಲೇ ಇಲ್ಲ.
ಹಾಲೆಲೂಯ. ಅವಳು ಒಂದೇ ಪ್ರಾರ್ಥನೆ ಮಾಡ್ತಾಳೆ, ದೇವರೇ ನಿನಗೆ ಸಾಧ್ಯ ಅಪ್ಪ, ದೇವರೇ ನಿನಗೆ ಸಾಧ್ಯ, ಇದು ಮನುಷ್ಯರಿಗೆ ಅಸಾಧ್ಯ, ಈ ಫೀಸನ್ನು ಕಟ್ಟೋದಕ್ಕೆ ಮನುಷ್ಯರಿಗೆ ಅಸಾಧ್ಯ, ಈ ಕಾಯಿಲೆ ವಾಸಿ ಮಾಡೋದು ಮನುಷ್ಯರಿಗೆ ಅಸಾಧ್ಯ, ನಿನ್ನಿಂದ ಸಾಧ್ಯ. ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಗಂಟೆಗಳು ಕಳೀತಾ ಇದೆ. ಹಾಗೆ ನರ್ಸ್ಗಳೆಲ್ಲ ಬರ್ತಾ ಇದ್ದಾರೆ, ಡಾಕ್ಟರ್ಗಳು ಬರ್ತಾ ಇದ್ದಾರೆ, ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಆದರೆ ಈಕೆ ಅಲಗಾಡ್ತಾನೆ ಇಲ್ಲ, ಕಣ್ಣು ತೆಗಿತಾನೆ ಇಲ್ಲ. ಪ್ರಾರ್ಥನೆ ಮಾಡ್ತಲೇ ಇದ್ದಾಳೆ. ಮರುದಿನ ಬೆಳಗ್ಗೆ 10 ಗಂಟೆ ಆಯಿತು. ಇನ್ನೇನು ಡಾಕ್ಟರ್ಸ್ ಎಲ್ಲ ರೌಂಡ್ಸ್ಗೆ ಬರುವ ಸಮಯ ಆಯಿತು. ಈಗ ಈ ಹುಡುಗನಿಗೆ ಎಲ್ಲ ಕಾರ್ಯಗಳು ಮುಗಿದಿದೆ. ಈಗ ಅವರು ಫೀಸನ್ನು ಕ್ಲಿಯರ್ ಮಾಡಬೇಕು. ಹಾಲೆಲೂಯ. ಆ ಸಮಯದಲ್ಲಿ ಈಕೆನ ಸೇರಿಸಿದಂತಹ ನರ್ಸಿಗೆ ಒಂದು ಆತಂಕ ಆಗ್ತಿದೆ. ಅಯ್ಯೋ, ಸಮಯ ಆಗ್ತಾ ಇದೆಲ್ಲ, ಡಾಕ್ಟರ್ ರೌಂಡ್ಸ್ಗೆ ಬರ್ತಾರಲ್ಲ, ನಾನು ಬೇರೆ ಇವ್ರಿಗೋಸ್ಕರ ಹೇಳಿ ಮಾತಾಡಿ ಸೇರಿಸ್ಬಿಟ್ಟಿದ್ದೀನಲ್ಲ, ಏನು ಮಾಡೋದು? ಅಟ್ಲೀಸ್ಟ್ ಆಕೆ ಸ್ವಲ್ಪ ಆದರೂ ಕೊಟ್ಟರೆ, ನನ್ನ ಮಾಂಗಲ್ಯ ಚೈನ್ ಆದರೂ ಹೇಗಾದರೂ ಅಡ ಇಟ್ಟಾದರೂ ನನಗೆ ಏನಾದರೂ ಸಹಾಯ ಮಾಡ್ಬೋದು. ಆಕೆ ಒಂದು ಸ್ವಲ್ಪನೂ ಕೊಡೋ ರೀತಿಯಲ್ಲಿ ಆ ಸ್ಥಿತಿಯಲ್ಲಿ ಆಕೆ ಕಾಣ್ತಾ ಇಲ್ವಲ್ಲ ಅಂತ ಆಕೆಗೊಂದೇ ಆತಂಕ. ಹಾಲೆಲೂಯ. ಇನ್ನೇನು ಡಾಕ್ಟ್ರುಗಳ ಹತ್ರ ಬರಬೇಕು. ಈ ನರ್ಸು ಕೂಡ ಡಾಕ್ಟರ್ ಒಟ್ಟಿಗೆ ಸೇರಿಕೊಂಡು ರೌಂಡ್ಸಿಗೆ ಬರುವಾಗ ಹಾಗೆ ಮಾತಾಡ್ತಾ ಬರ್ತಾ ಇದ್ದಾರೆ. ಬರುವ ಸಮಯದಲ್ಲಿ ಡಾಕ್ಟ್ರ್ ಹೇಳ್ತಾ ಇದ್ದಾರಂತೆ ನರ್ಸ್ ಹತ್ರ, ಸಿಸ್ಟರ್, ಈ ಥರ ನನ್ನ ತಾಯಿ ಸತ್ತು ಇಷ್ಟು ವರ್ಷ ಆಗಿದೆ, ಆದ್ದರಿಂದ ನಾನು ಈ ವರ್ಷ ಏನು ಮಾಡಬೇಕು ಅಂತಿದ್ದೀನಿ ಅಂದರೆ, ಯಾರಾದರೂ ಬಡವರಿಗೆ ಫ್ರೀಯಾಗಿ ಒಂದು ಟ್ರೀಟ್ಮೆಂಟ್ ಮಾಡಬೇಕು ಎಂಬುದಾಗಿ ನಾನು ಅಂದುಕೊಳ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾ ಇದ್ರಂತೆ. ಆಗ ಈ ಸಹೋದರಿಗೆ ಒಂದೇ ಒಂದು ನಂಬಿಕೆ ಬಂತು, ಅಯ್ಯೋ, ಆ ಸ್ತ್ರೀಗೆ ಇವರು ಸಹಾಯ ಮಾಡಬಾರ್ದು ಎಂಬುದಾಗಿ ಅವ್ರ ಮನಸ್ಸಲ್ಲಿ ಒಂದು ಆಲೋಚನೆ ಬರ್ತಾ ಇದೆ. ತಕ್ಷಣ ಇನ್ನೇನು ಅದನ್ನು ಮಾತಾಡ್ತಾ ಹಾಗೆಯೇ ಆ ಹುಡುಗನ ಬೆಡ್ ಹತ್ರ ಡಾಕ್ಟ್ರು ಬಂದ್ರಂತೆ. ಡಾಕ್ಟ್ರು ಬರುವಷ್ಟರಲ್ಲಿ ಆಕೆ ಪ್ರಾರ್ಥನೆ ಮುಗಿಸಿ ಆಗುತ್ತಾನೆ ಇದ್ದಿಲ್ಲಂತೆ. ತಕ್ಷಣ ವೈದ್ಯರೇ ಹೇಳಿದ್ರಂತೆ, ನಾನು ಈ ಹುಡುಗನಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡ್ತೇನೆ ಎಲ್ಲವನ್ನು ಎಂಬುದಾಗಿ, ಲಕ್ಷಾನುಗಟ್ಲೆ. ಹಾಲೆಲೂಯ. ಆಗ ಆ ಸಹೋದರಿ ಬಡ ತಾಯಿ ಹೇಳಿದ್ರಂತೆ, ನನಗೆ ಗೊತ್ತು ಮೇಡಮ್, ನನಗೆ ಗೊತ್ತು, ನನ್ನ ಗಂಡ ಕೈ ಬಿಟ್ಟು ಹೋದ್ರು, ನನ್ನ ಬಂಧುಗಳು ಕೈ ಬಿಟ್ಟು ಹೋದ್ರು, ನನ್ನ ಸ್ನೇಹಿತರು ಕೈ ಬಿಟ್ಟು ಹೋದ್ರು, ನನ್ನ ಎಲ್ಲ ಜನರು ನನ್ನ ಬಿಟ್ಟು ಹೋದ್ರು. ಮನುಷ್ಯರಿಗೆ ಇದು ಅಸಾಧ್ಯ, ಆದರೆ ನನ್ನ ದೇವರು ಯಾವತ್ತೂ ನನ್ನ ಕೈ ಬಿಡಲಿಲ್ಲ, ಇದುವರೆಗೂ ಬಿಟ್ಟಿಲ್ಲ, ಇನ್ನು ಮುಂದೆನೂ ಬಿಡೋದಿಲ್ಲ ಅಂತ ನನಗೆ ಗೊತ್ತು. ನನ್ನ ದೇವರಿಗೆಲ್ಲ ಸಾಧ್ಯ ಎಂಬುದಾಗಿ ಬಡ ತಾಯಿ ಸಾಕ್ಷಿ ಹೇಳಿದ್ಲಂತೆ. ಹಾಲೆಲೂಯ. ಪ್ರಿಯರೇ, ನಿನ್ನ ನಂಬಿಕೆಯ ಪ್ರಮಾಣ ಎಷ್ಟು ಇರುತ್ತದೋ ಅಷ್ಟು ಮಟ್ಟಿಗೆ ಯೇಸು ಸ್ವಾಮಿ ಅದ್ಭುತ ಮಾಡ್ತಾರೆ. ನಿನ್ನ ಜೀವನದಲ್ಲಿ ಇನ್ನು ಮುಂದೆ ಎಲ್ಲ ವಿಷಯದಲ್ಲಿ ನಂಬು, ನನ್ನ ದೇವರಿಗೆ ಸಾಧ್ಯ. ನೀನು ಇದನ್ನು ಬಾಯಲ್ಲಿ ಹರಕೆ ಮಾಡ್ತಾನೆ ಇರು. ಈ ಮನೆ ಕಟ್ಟೋದಕ್ಕೆ ದೇವರಿಂದ ಸಾಧ್ಯ, ಈ ಮಗಳನ್ನು ಬದಲಾಯಿಸೋದಕ್ಕೆ ದೇವರಿಗೆ ಸಾಧ್ಯ, ಈ ಕುಟುಂಬವನ್ನು ಸರಿ ಮಾಡೋದಕ್ಕೆ ದೇವರಿಗೆ ಸಾಧ್ಯ, ಇವರ ಜೀವನವನ್ನು ಕಟ್ಟಿ ಎಬ್ಬಿಸೋದಕ್ಕೆ ದೇವರಿಗೆ ಸಾಧ್ಯ, ಈ ಸಹೋದರನನ್ನು ರಕ್ಷಿಸೋದಕ್ಕೆ ದೇವರಿಗೆ ಸಾಧ್ಯ, ನನ್ನ ಗಂಡನನ್ನು ರಕ್ಷಿಸೋದಕ್ಕೆ ದೇವರಿಗೆ ಸಾಧ್ಯ, ನನ್ನ ಮಕ್ಕಳನ್ನು ರಕ್ಷಿಸೋದಕ್ಕೆ ದೇವರಿಗೆ ಸಾಧ್ಯ, ಈ ಪರಿಸ್ಥಿತಿ ಬದಲಾಯಿಸೋದಕ್ಕೆ ಯೇಸುವಿಗೆ ಸಾಧ್ಯ. ನೀನು ಯಾವಾಗ ನನ್ನ ದೇವರಿಗೆ ಎಲ್ಲವೂ ಸಾಧ್ಯ 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 ಎಂಬುದಾಗಿ ನೀನು ಮಾತಾಡ್ತೀಯೋ, ಖಂಡಿತ ನಿನ್ನ ನಂಬಿಕೆ ನೋಡಿ ದೇವರು ಅದ್ಭುತ ಮಾಡ್ತಾರೆ. ಹಾಲೆಲೂಯ. ಆತನು ಮತ್ತೆ ಹೇಳ್ತಾ ಇದ್ದಾನೆ, ನಮ್ಮ ಬಳಿ ಏನನ್ನು ನಿರೀಕ್ಷೆ ಮಾಡೋದಿಲ್ಲ, ಆತನು ಕೇವಲ ನಮ್ಮ ಬಳಿ ನಿರೀಕ್ಷೆ ಮಾಡೋದು ನಂಬಿಕೆ ಮಾತ್ರವೇ. ಹಾಲೆಲೂಯ. ಪರಿಶುದ್ಧವಾಗಿರ್ರಿ, ನಂಬಿಕೆಯಿಂದಿರ್ರಿ, ದೇವರಿಗೆ ಸಾಧ್ಯ ಎಂಬುದಾಗಿ ಪ್ರತಿ ಬಾರಿ ನಿಮ್ಮ ಹೃದಯದ ಆಳದಿಂದ ಹೇಳ್ತಾ ಇರ್ರಿ, ಬಾಯಲ್ಲಿ ಅದನ್ನು ಆರಿಕೆ ಮಾಡ್ತಾ ಇರ್ರಿ. ಈ ದಿನ ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಅಸಾಧ್ಯ ಮುಗಿದೋಯ್ತು ಎಂಬುದಾಗಿ ನೀವು ಅಂದುಕೊಂಡಿದ್ದೀರೋ ಅಲ್ಲೇ ದೇವರ ಕಾರ್ಯ ಈ ದಿನ ಪ್ರಾರಂಭವಾಗಲಿದೆ. ಪ್ರಿಯ ದೇವರ ಮಕ್ಕಳೇ, ಅನೇಕರು ಸೇವೆ ವಿಷಯದಲ್ಲಿ ಕೂಡ ಸೋತು ಹೋಗಿ ಕುಗ್ಗಿ ಹೋಗಿ ಇದು ಅಷ್ಟೇ, ಇನ್ನು ಇದು ಬದಲಾಗೋದಿಲ್ಲ ಅಂತ ಅನೇಕರು ಅಂದುಕೊಂಡಿರಬಹುದು. ಖಂಡಿತವಾಗಿ ನನ್ನ ದೇವರಿಗೆ ಸಾಧ್ಯ. ಎದ್ದು ಧೈರ್ಯವಾಗಿ ಸೇವೆ ಮಾಡ್ರಿ. ಟ್ಯಾಕ್ಸ್ ಕೊಡುವ ಸೇವೆ ಆಗಿರಬಹುದು, ಆಸ್ಪತ್ರೆ ಸೇವೆ ಆಗಿರಬಹುದು, ಅಕ್ಕಪಕ್ಕದಲ್ಲಿ ನೀವು ಹೇಳುವಂಥ ಸುವಾರ್ತೆ ಸೇವೆ ಆಗಿರ್ಬೋದು, ನೀವು ಮಾಡೋ ಚಿಕ್ಕ ಸೇವೆ ಯಾವುದೇ ಆಗಿರಲಿ, ನೀವು ಧೈರ್ಯವಾಗಿ ಮಾಡ್ರಿ. ಯೇಸುವಿಗೆ ಸಾಧ್ಯ. ಆತನು ಹೇಳಿದ್ದನ್ನು ಮಾಡಿ ಮುಗಿಸೋವರೆಗೂ ನಿಮ್ಮನ್ನು ಬಿಡೋದೇ ಇಲ್ಲ. ಹಾಲೆಲೂಯ. ಪ್ರಿಯ ದೇವರ ಮಕ್ಕಳೇ, ದೇವರಿಗೆ ಸಾಧ್ಯ ಅಂತ ನೀವು ನಂಬುವಾಗ ಅದ್ಭುತಗಳನ್ನು ನೋಡೋದಕ್ಕೆ ಸಾಧ್ಯ. ಆ ದಿನ ಕುರುಡರನ್ನು ನೋಡಿ ದೇವರು ಕೇಳಿದ್ರು, ಇದನ್ನು ನಾನು ಮಾಡ್ತೀನಿ ಎಂಬುದಾಗಿ ನೀನು ನಂಬ್ತೀಯ? ಹೌದು ದೇವರೇ, ನಂಬ್ತೇನೆ. ಹೇಳಿದ ಒಂದು ಕ್ಷಣ ಮಾತ್ರದಲ್ಲೇ, ಅವರು ಹೇಳಿದ ಕ್ಷಣ ಮಾತ್ರದಲ್ಲೇ ಆ ಕುರುಡರಿಗೆ ಕಣ್ಣು ಬಂತು. ಹಾಲೆಲೂಯ. ದೇವರು ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಪ್ರತಿ ಅದ್ಭುತದ ಮುಂಚೆ ಒಂದು ಮಾತು ಕೇಳ್ತಾ ಇದ್ರು, ಇದನ್ನು ನಾನು ಮಾಡ್ತೀನಿ ಎಂಬುದಾಗಿ ನೀನು ನಂಬ್ತೀಯಾ ಎಂಬುದಾಗಿ. ಪ್ರಿಯರೇ, ಅದೇ ಮಾತನ್ನ, ಅದೇ ಪ್ರಶ್ನೆಯನ್ನ ಕರ್ತನು ಈ ದಿನ ನಿಮ್ಮನ್ನು ನೋಡಿ ಕೇಳ್ತಾ ಇದ್ದಾರೆ, ನಾನು ಇದನ್ನು ಮಾಡೋದಕ್ಕೆ ಸಾಧ್ಯ ಎಂಬುದಾಗಿ ನೀನು ನಂಬ್ತಾ ಇದೆಯಾ? ಹಾಲೆಲೂಯ. ನಿಮ್ಮ ಹೃದಯ ಏನು ಹೇಳ್ತಾ ಇದೆ? ಸಾಧ್ಯ ಎಂಬುದಾಗಿ ಹೇಳ್ತಾ ಇದೆಯಾ? ಸಾಧ್ಯ ಅಂತ ಹೇಳೋದಾದ್ರೆ ಈ ದಿನವೇ ನೀನು ಅದ್ಭುತಗಳನ್ನು ನೋಡ್ತೀವಿ. ನನ್ನ ಯೇಸುವಿಗೆ ಎಲ್ಲವೂ ಸಾಧ್ಯ. ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ ದೇವರು ಎಷ್ಟು ಅದ್ಭುತಗಳನ್ನು ಮಾಡಿದ್ದಾರೆ, ಲೆಕ್ಕವಿಲ್ಲದಷ್ಟು ಅದ್ಭುತಗಳನ್ನು ಕರ್ತನು ಮಾಡಿದ್ದಾರೆ. ಅಪ್ಪ ಎಂದು ಕರೆದ್ರೆ ಸಾಕು, ಖಂಡಿತ ಹೇಳಿದ್ರು ನನಗೆ ಅದ್ಭುತ ಮಾಡಿದ್ದಾರೆ.
ನನ್ನ ದೇವರಂತ ದೇವರ ಈ ಲೋಕದಲ್ಲಿ ಯಾರೂ ಇಲ್ಲ. ಈ ದಿನ ನನ್ನ ಆಧಾರ, ನನ್ನ ಬಂಡೆ, ನನ್ನ ಬಲ, ನನ್ನ ದುರ್ಗ, ನನ್ನ ಆಶ್ರಯ, ನನ್ನ ಕೇಡಿಯ, ನನ್ನ ಗುರಾಣಿ, ನನ್ನ ಯೇಸು ಮಾತ್ರವೇ. ಹೌದು, ಯಾರ ಮೇಲೆ ನಾವು ಆಧಾರ ಪಡೋದಿಲ್ಲ. ನಮ್ಮ ಹಣದ ಮೇಲೆ ಆಧಾರ ಪಡೋದಿಲ್ಲ, ನಮ್ಮ ಜ್ಞಾನದ ಮೇಲೆ ಆಧಾರ ಪಡೋದಿಲ್ಲ. ನಾವು ಜ್ಞಾನಹೀನರು, ಯಾವುದಕ್ಕೂ ಬಾರದವರು, ವಾಕ್ಚಾತುರ್ಯವಿಲ್ಲದವರು. ಆದರೆ ಯೇಸು ಸ್ವಾಮಿಯ ಕೃಪೆ ನಮ್ಮನ್ನು ಪ್ರತಿನಿತ್ಯ ನಡೆಸ್ತಾ ಇದೆ. ಹಲ್ಲೆಲೂಯಾ. ನೀವು ಈ ದಿನ ನಂಬ್ರಿ, ದೇವರೇ ನಿನ್ನಿಂದ ಎಲ್ಲ ಸಾಧ್ಯಪ್ಪ, ನಿನ್ನಿಂದ ಸಾಧ್ಯವಾದಾಗಿ ಪ್ರತಿ ವಿಷಯದಲ್ಲಿ ನಂಬಿ ನೋಡ್ರಿ. ಖಂಡಿತ ಎಷ್ಟೇ ವರ್ಷಗಳ ಬಲಹೀನತೆ ಆದರೂ ಕೂಡ ನಿಮ್ಮಿಂದ ಬಿಟ್ಟು ಹೋಗುತ್ತದೆ. ಹಾಲೆಲೂಯ. ಬೇರ್ಪಟ್ಟಿರುವ ಕುಟುಂಬಗಳು ಈ ದಿನ ಒಂದಾಗುತ್ತೆ. ಹಾಲೆಲೂಯ. ಮಕ್ಕಳ ಜೀವನಗಳು ಸರಿಯಾಗಲಿದೆ. ಹಾಲೆಲೂಯ. ಯಾವ ವಿಷಯ ಅಸಾಧ್ಯ ಅಷ್ಟೇ ಎಂಬುದಾಗಿ ನೀನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ದೇವರಿಂದ ಸಾಧ್ಯ ಎಂಬುದಾಗಿ ಒಂದೇ ಒಂದು ಕ್ಷಣ ನಂಬಿ ಪ್ರಾರ್ಥನೆ ಮಾಡ್ರಿ. ಈ ವಾಕ್ಯವನ್ನು ಮತ್ತೆ 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 ಓದಿ ಧ್ಯಾನಿಸಿ ಪ್ರಾರ್ಥನೆ ಮಾಡ್ರಿ. ಖಂಡಿತ ದೇವರಿಂದ ಬರುವ ಆಶೀರ್ವಾದಗಳನ್ನು ನೀವು ನೋಡ್ತೀರಾ. ಎಲ್ಲವೂ ಕೂಡ ದೇವರು ಸಾಧ್ಯವಾಗಿ ಮಾರ್ಪಡಿಸಿ ಅದ್ಭುತಗಳನ್ನು ನಿಮ್ಮ ಜೀವನದಲ್ಲಿ ಮಾಡಿ ನಿಮ್ಮನ್ನು ಬಲವಾಗಿ ದೇವರು ಎತ್ತಿ ಉಪಯೋಗಿಸ್ತಾರೆ. ಹಲ್ಲೆಲೂಯಾ. ಖಂಡಿತವಾಗಿ ನಾನು ಕರ್ತನಲ್ಲಿ ನಂಬ್ತೇನೆ. ಪ್ರಿಯರೇ, ಈ ವಾಕ್ಯ ನಿಮಗೆ ಪ್ರಯೋಜನವಾಗಿರುತ್ತದೆ ಎಂಬುದಾಗಿ, ಈ ಸೇವೆಗಾಗಿ ಪ್ರತಿನಿತ್ಯ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಎಂಬುದಾಗಿ ಕೂಡ ನಾನು ನಂಬ್ತೇನೆ. ದೇವರು ಇನ್ನು ನಿಮ್ಮನ್ನು, ನಿಮ್ಮ ಕುಟುಂಬ, ನಿಮ್ಮ ಕಾರ್ಯಗಳನ್ನೆಲ್ಲ ಆಶೀರ್ವದಿಸಲಿ. ಮತ್ತೊಂದು ಸಾರಿ ನಿಮ್ಮ ಬಳಿ ಪ್ರತಿನಿತ್ಯ ಕೇಳುವಂತೆ ನಾನು ಕೇಳಿಕೊಳ್ತಾ ಇದ್ದೇನೆ. ಇನ್ನು ಯಾರು ಈ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಇನ್ನು ಅನೇಕರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇನ್ನು ಈ ಸೇವೆಯ ಕುರಿತು ಅನೇಕರಿಗೆ ನೀವು ತಿಳಿಸಿರಿ. ಒಂದೇ ಒಂದು ಕ್ಷಣ ಆದರೂ ಈ ಸೇವೆಗಾಗಿ ನಿಮ್ಮ ಕುಟುಂಬದಲ್ಲಿ ನೀವು ಪ್ರಾರ್ಥನೆ ಮಾಡಿರಿ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರಾರ್ಥನೆ ಮಾಡಿರಿ. ಬರುವ ದಿನಗಳಲ್ಲಿ ಈ ಸೇವೆ ಇನ್ನು ಅನೇಕರಿಗೆ ಹೋಗಿ ತಲುಪಲಿ. ಇದರ ಮೂಲಕ ಒಂದು ಆತ್ಮವಾದ ರಕ್ಷಣೆ ಹೊಂದಿ ಕರ್ತನನ್ನು ಮಹಿಮೆಪಡಿಸಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.